ಹಲೋ ಮಕ್ಕಳೇ, ನಾವು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವತ್ತಿನ ಸೆಷನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತಿದ್ದೀನಿ. ಸೊ ಇಷ್ಟು ಕ್ವಶನ್ಸ್ನ ನೀವು ಖಂಡಿತ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ ಬೇಕಾದ್ರೆ ನೋಡಿ. ಅದರಲ್ಲೇ ಬಂದಿಲ್ಲ ಅಂದರೆ ನೆಕ್ಸ್ಟ್ ನೀವು ಆಮೇಲೆ ಬಂದುಬಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು, ಇವು ಬಂದೇ ಇಲ್ಲ ಸರ್ ಅಂತ. ಸೊ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ಜೊತೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕಡೆಯಿಂದ ಹೇಳೋಕ್ಕಾಗೋದಿಲ್ಲ. ಇದರ ಬೇಸಿಸ್ ಮೇಲೇ ಬೇರೆ ಥರ ಕೇಳ್ತಾರೆ. ಇವನ್ನೇ ಕೇಳ್ತಾರೆ ಅಂತಲ್ಲ, ಇದರ ಬೇಸಿಸ್ ಮೇಲೇ ಕೇಳ್ತಾರೆ. ಸೊ ಅದನ್ನು ಇವತ್ತು ಡಿಸ್ಪ್ಲೇ ಮಾಡ್ತೀನಿ. ಇವತ್ತಿನ ಸೆಷನಲ್ಲಿ ಸೆಕೆಂಡ್ ಇಯರ್ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತಿದ್ದೀನಿ. ಈ ಸೆಷನ್ PDF ಬೇಕು ಅಂದರೆ ವಿಡಿಯೋ ಬಂದಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ PDF ಅಂತ, ನಾವು ನಿಮಗೆ ಕಳಿಸ್ಕೊಡ್ತೀವಿ PDF ಲಿಂಕನ್ನು. ಓಕೆನಾ? ಸೊ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ವಿಜೇತ KCT 360 ಡಿಗ್ರಿ ಇಂಟಿಗ್ರೇಟೆಡ್ ಅಂತ ನಮ್ಮ ಕಡೆಯಿಂದ ನಮ್ಮಲ್ಲಿ ಬ್ಯಾಚಸ್ ನಡೀತಿದೆ. ಸೊ ನಿಮ್ಮ ಫ್ರೆಂಡ್ಸ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಆಲ್ರೆಡಿ ಕೆಲವರೆಲ್ಲ ಪರ್ಚೇಸ್ ಮಾಡಿ ತುಂಬಾ ಬೆನಿಫಿಟ್ನ ಪಡ್ಕೊಳ್ತಿದ್ದಾರೆ. ಈ 360 ಡಿಗ್ರಿ ಅಂದರೆ ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಬಹುದು. ಸೊ ಇದರಲ್ಲಿ ಮೇಜರ್ಲಿ KCT ಕಡೆನೇ ಗಮನ ಕೊಡ್ತಿರೋದು. ಇಲ್ಲಿ ಕಾಣಿಸ್ತಿರೋ ವರ್ಷಾ ಮ್ಯಾಮು, ಪ್ರಜ್ವಲ್ ಸರು, ಕಾರ್ತಿಕ್ ಸರು, ನಾನು, ಶ್ವೇತಾ ಮ್ಯಾಮು, ಪ್ರವೀಣ್ ಸರ್ ಇವರೆಲ್ಲ ಡಿಸ್ಕಸ್ ಮಾಡ್ತಿರೋದೆ ಮೇಯ್ನ್ಲಿ KCT ಕಡೆ ಗಮನ ಕೊಟ್ಟೆ. ಸೊ ಅದಕ್ಕೋಸ್ಕರ ನಿಮ್ಮ ಎಕ್ಸಾಮ್ನ ಯಾವುದೇ ಸಮಯದಲ್ಲಿ ಕಷ್ಟ ಆಗ್ತಿದೆ, ಏನಾದರೂ ಡಿಫಿಕಲ್ಟ್ ಇದೆ ಅನಿಸಿದಾಗ ನಾವಿದ್ದೀವಿ ಅಂತ ಮರಿಬೇಡಿ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಕ್ವಶನ್ಸ್ ನೋಡೋಣ ಬನ್ನಿ. ಜೊತೆಯಲ್ಲಿ ಇವತ್ತು ಫಸ್ಟ್ ಪ್ಯಾಟ್ರನ್ ನೋಡೋಣ. ಆಲ್ರೆಡಿ ಕೆಲವ್ರಿಗೆ ಐಡಿಯಾ ಇರುತ್ತೆ, ಸೊ ಯಾರಿಗಿನ್ನೂ ಗೊತ್ತಿರೋದಿಲ್ವೋ ಅವ್ರಿಗೆ ಅಂತಲೇ. ಸೊ 35 ಮಾರ್ಕ್ಸ್ಗೆ 24 ಕ್ವಶನ್ಸು, 1.5 hour ಇರುತ್ತೆ. ಸೊ MCQs 7, ಫಿಲ್ ಇನ್ ದ ಬ್ಲ್ಯಾಂಕ್ಸು 3 ಇರುತ್ತೆ. ಟೋಟಲ್ 10 ಮಾರ್ಕ್ಸು. 2 ಮಾರ್ಕ್ಸ್ದು 2 ಕ್ವಶನ್ಸ್ ಬರೀಬೇಕು. 3 ಕೇಳಬಹುದು. 3 ಮಾರ್ಕ್ಸ್ದು 2 ಬರೀಬೇಕು, 3 ಕೇಳ್ಬೋದು. ಇದರಲ್ಲಿ ಬೇಕಾದ್ರೆ 4 ಕೂಡ ಕೇಳಬಹುದು. ಸ್ವಲ್ಪ ವೇರಿಯೇಷನ್ ಆಗುತ್ತೆ ಚಾಯ್ಸಸ್ಸು. 5 ಮಾರ್ಕ್ಸಲ್ಲಿ ಡೆರಿವೇಷನ್ಸಲ್ಲಿ 2 ಬರೀತೀರಾ, 3 ಕೇಳ್ತಾರೆ. ಆಲ್ರೆಡಿ ಯಾವುದಾದ್ರು ಅಂತ ಹೇಳ್ಬಿಟ್ಟಿದ್ದೀನಿ ಮೆಜಾರಿಟಿ. ಫಸ್ಟ್ 2 ಚಾಪ್ಟರ್ಸಿಂದ 1 ಡೆರಿವೇಷನು, ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 1 ಡೆರಿವೇಷನು, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ 1 ಡೆರಿವೇಷನು. ಮೇ ಬಿ ಒಂದೇ ಡೆರಿವೇಷನ್ ನಿಮ್ಮ ಸಿಲೆಬಸಲ್ಲಿ ಇವಾಗ ಕ್ವಾರ್ಟರ್ಲಿಗಿರೋದು, ಅದನ್ನೇ ಕೇಳಬಹುದು. ಸೊ ನೆಕ್ಸ್ಟು ಪ್ರಾಬ್ಲಮ್ಸಲ್ಲಿ ಫಸ್ಟ್ 2 ಚಾಪ್ಟರ್ಸಿಂದ 1 ಪ್ರಾಬ್ಲಮ್ಮು, 3rd ಚಾಪ್ಟರಿಂದ 1 ಪ್ರಾಬ್ಲಮ್, 2ರಲ್ಲಿ 1 ಅಟೆಂಡ್ ಮಾಡಬೇಕು. ಓಕೆನಾ? ಸೊ ಚಾಪ್ಟರ್ ವೈಸ್ ನೋಡ್ತಾ ಹೋಗೋಣ ಕ್ವಶನ್ಸ್ನ. ಇದು ಸಿಲೆಬಸ್ಸಲ್ಲಿರೋದು ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸು. ಇಷ್ಟು ಕ್ವಶನ್ಸು ಇದರಲ್ಲಿ ಮೇಜರ್ಲಿ ಕೆಲವೊಂದನ್ನು ಕವರ್ ಮಾಡಲೇಬೇಕು ಅಂತಿರುತ್ತೆ. ಕೂಲಮ್ಸ್ ಲಾ, ವೆಕ್ಟರ್ ಫಾರ್ಮು, ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ಅದರದ್ದು ಡಯಾಗ್ರಾಮು, ಈ ರೀತಿ ಅಬ್ಸರ್ವ್ ಮಾಡ್ಬೋದು. ಬಟ್ ಕೆಲವು ಸಲ ಅದನ್ನು ಬಿಟ್ಟು ಬೇರೆ ಥರನೂ ಕೇಳಿರ್ತಾರೆ, ಅದಕ್ಕೋಸ್ಕರ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಡೈಪೋಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸಿಮಮ್ ಮಿನಿಮಮ್. ಸೊ ಟಾರ್ಕ್ ತೊಗೊಂಡಾಗ ಓಕೆ 3 ಮಾರ್ಕ್ಸ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತೊಗೊಳ್ತಿರ್ಬೋದು. ಟಾರ್ಕ್ ಡೆರಿವೇಷನ್ ಕೆಲವು ಸಲ ತುಂಬ ಸಿಲೆಬಸ್ ನಿಮ್ಮದು ರೆಡ್ಯೂಸ್ ಆದಾಗಿಂದ ಕೇಳಿಲ್ಲ. ಟಾರ್ಕ್ದು ಮೇ ಬಿ ಸಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಕೇಳಬಹುದು ಅಂತ, ನೋಡೋಣ. ಸೊ 5 ಮಾರ್ಕ್ ಕ್ವಶನ್ಸ್, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಅಂದಾಗ ಇಷ್ಟು ಡೆರಿವೇಷನ್ಸಲ್ಲಿ 1 ಡೆರಿವೇಷನ್ ಅಷ್ಟೇನಕ್ಕಾಗಲ್ಲ. ಸೆಕೆಂಡ್ ಚಾಪ್ಟರ್ ಇನ್ಕ್ಲೂಡ್ ಆಗಿ 1 ಬರ್ಬೋದು. ಸೆಕೆಂಡ್ ಚಾಪ್ಟರ್ ನೋಡಿದಾಗ ಕೆಲವೊಂದು ಬೇಸಿಕ್ ಥಿಂಗ್ಸ್ ಇರುತ್ತೆ, ಅದನ್ನು 2 ಮಾರ್ಕ್ಸ್ ಜಸ್ಟ್ ನೋಡ್ಕೊಂಬಿಡಿ. ಬಟ್ ಸ್ವಲ್ಪ ಎನರ್ಜಿ ಇದ್ದು ಸ್ವಲ್ಪ ಕುತ್ಕೊಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಫಸ್ಟು 3 ಮಾರ್ಕ್ಸು 5 ಮಾರ್ಕ್ಸು ತೊಗೊಂಬಿಡಿ. ಫಸ್ಟು ಕುತ್ಕೊಂಡಿದ್ದ ತಕ್ಷಣ 2 ಮಾರ್ಕ್ಸ್ ತೊಗೊಂಬೇಡಿ ಓದೋಕ್ಕೆ. ನನ್ನ ಅನಿಸಿಕೆ ಏನಂದರೆ 2 ಮಾರ್ಕ್ಸ್ ತೊಗೊಳ್ತೀರಾ, 2 ಮಾರ್ಕ್ಸಲ್ಲೇ ಸುಸ್ತಾಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀರಾ, 2 ಮಾರ್ಕ್ಸ್ಗೆ ಫಿಕ್ಸ್ ಆಗ್ಬಿಡ್ತೀರಾ. ಅದೇ 5 ಮಾರ್ಕ್ಸ್ ಡೆರಿವೇಷನ್ ಒಂದು 4 ಡೆರಿವೇಷನ್ ಪ್ರಾಕ್ಟೀಸ್ ಮಾಡಿ ಬಿಟ್ಬಿಡಿ, 2 ಮಾರ್ಕ್ಸಲ್ಲಿ ಆಮೇಲೆ ಫ್ಲೋಲ್ಲಿ ಮುಗಿಸ್ಬಿಡ್ತೀರಾ, ನೋಡಿ ಬೇಕಿದ್ರೆ. ಓಕೆನಾ? ಸೊ 3 ಮಾರ್ಕ್ಸು ಈ ಥರ ಇರುತ್ತೆ ಸೆಕೆಂಡ್ ಚಾಪ್ಟ್ರಲ್ಲಿ. ಇದರಲ್ಲಿ ಕಂಟಿನ್ಯೂಸ್ಸು ವಿತ್ ಎಲೆಕ್ಟ್ರಿಕ್ ಫೀಲ್ಡು, ವಿತೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಅವೆಲ್ಲ ಇದ್ದಾವೆ. ಮ್ಯಾರಥಾನಲ್ಲಿ ಅದು ಡಿಸ್ಕಸ್ ಮಾಡಿಲ್ಲ, ನೆಕ್ಸ್ಟ್ ಸೆಷನಲ್ಲಿ ತೊಗೊಳ್ಬಿಡ್ತೀನಿ. ಸೊ ಪ್ರಾಪರ್ಟೀಸ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ 5 ಮಾರ್ಕ್ಸ್. ಇಷ್ಟು 5 ಮಾರ್ಕ್ಸಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ. ಇದರ ಬೇಸಿಸ್ ಫಾರ್ಮುಲಾಸ್ ಮೇಲೆ ಪ್ರಾಬ್ಲಮ್ ಅಂತೂ ಒಂದು ಖಂಡಿತ ಇರುತ್ತೆ. ಓಕೆ, 3rd ಚಾಪ್ಟ್ರಲ್ಲಿ ಮೇಜರ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಓಮ್ಸ್ ಲಾ, ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸು, ಲಿಮಿಟೇಷನ್ಸು ಬಿದ್ದಿಲ್ಲ ಬಿಡಿ. ನೆಕ್ಸ್ಟು ಸೆಲ್ಸಲ್ಲಿ ಸೆಲ್ಸು ಮತ್ತು ಕಿರ್ಚಾಫ್ ಲಾ. ಸೆಲ್ಸಲ್ಲಿ ಸೀರೀಸು, ಪ್ಯಾರಲಲ್ಲು, ಕಿರ್ಚಾಫ್ ಲಾ, ವಿರ್ಸ್ಟೋನ್ ಬ್ರಿಡ್ಜ್. ಸೊ ಅದರಲ್ಲಿ ಕ್ವಶನ್ಸು ನಿಮಗೆ ಈ ರೀತಿ ಇರುತ್ತೆ. ಇಷ್ಟು ಕ್ವಶನ್ಸ್ನು ಖಂಡಿತ ಪ್ರಾಕ್ಟೀಸ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ತೊಗೊಂಡೇ ಹೋಗಿ. ಮೆಟೀರಿಯಲ್ ಇದೆ ಅಂತಲ್ಲ. 3 ಮಾರ್ಕ್ಸಲ್ಲಿ ಇದು J = ಸಿಗ್ಮಾ ಈ 3 ಮಾರ್ಕ್ಸಲ್ಲೂ ಕೇಳ್ಬೋದು. ಅಥವಾ ಇಫ್ ಸಮ್ ಎವ್ಯಾಲ್ಯೂಟ್ ಮೀನ್ಸ್ ಸಮ್ ಪೇಪರ್ಸ್ ಇಟ್ ಡಸ್ ವಿಲ್ ಫೀಲ್ ದಟ್ ಇಸ್ ಫಾರ್ 5 ಮಾರ್ಕ್ಸ್, ದಟ್ ಇಸ್ ಫಾರ್ 3 ಮಾರ್ಕ್ಸ್, ಡಿಪೆಂಡ್ಸ್ ಆನ್ ದೆಮ್. ಓಕೆ,
5 ಮಾರ್ಕ್ಸು ಈ ಕ್ವಶನ್ಸಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ ಬೇಕಿದ್ರೆ. ಜಸ್ಟ್ ಇಂಪಾರ್ಟೆಂಟ್ ನೋಟ್ನ ನೋಟ್ ಮಾಡ್ಕೊಳ್ಳಿ. ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ನಂಬರ್ ಡೆನ್ಸಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಅದರ ಸಿಂಪಲ್. ಫುಲ್ಲು ಕ್ವಶನ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಓಕೆನಾ. ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಲ್ಲಿ ಮೇಜರ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲಿವರೆಗೂ. ಬಟ್ ಇದರಲ್ಲಿ 2 ಮಾರ್ಕ್ಸಲ್ಲೆಲ್ಲ ರೆಡ್ಯೂಸ್ ಆಗುತ್ತೆ. ಬಟ್ 5 ಮಾರ್ಕ್ಸ್ಗೆ ಅಂದಾಗ ಇದೊಂದೇ ಇರೋದು. ಮೋಷನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಅದೊಂದು 5 ಮಾರ್ಕ್ಸ್ಗೆ ಅಂದರೆ ಸಬ್ ಕ್ವಶನ್ ಥರ ಕೇಳ್ಬೋದು, ಬಟ್ ಇದೇ ಮೇಜರ್ಲಿ ನನಗೆ ಕಾಣಿಸೋದು. ಓಕೆ, ಸೊ ಕ್ವಶನ್ಸ್ ಈ ರೀತಿ 2 ಮಾರ್ಕ್ಸಲ್ಲಿ ಮತ್ತು 3 ಮಾರ್ಕ್ಸ್ ಈ ರೀತಿ ಇರುತ್ತೆ. ಸಿಲೆಬಸ್ ಕಡಿಮೆನೇ, ಬಟ್ ಕ್ವಶನ್ಸ್ ಡಿಫ್ರೆಂಟ್ ಫೇಮಲ್ಲಿ. ಅಂದರೆ ರೇಡಿಯಸ್ ಆಫ್ ಸರ್ಕಲರ್ ಪಾತ್, ಆಂಗ್ಯುಲರ್ ಫ್ರೀಕ್ವೆನ್ಸಿ ಇವೆಲ್ಲ ಒಂದೇ ಫಾರ್ಮಲ್ಲಿ ಬರೋದು ಅಲ್ವಾ. ಯಾ, ಸೊ ಅದೆಲ್ಲ ಒಂದೇ ಡಿರೈವೇಷನ್ನೇ ಈ ಮೂರೂ. ಅದಕ್ಕೆ ಸಪ್ರೇಟ್ ಮಾಡಿ ಈ ರೀತಿ ಕೇಳಬಹುದು ಅಂತ ಹೇಳ್ತಿದ್ದೀನಿ. ಫೈನಲಿ ಬಯೋಟ್ ಸಾವಟ್ಲ ಇಲ್ಲಿ 5 ಮಾರ್ಕ್ಸಲ್ಲಿ ಇದೊಂದೇ ನನಗೆ ಕಾಣಿಸಿದ್ದು ಮೇಜರ್ಲಿ. ಮಿಕ್ಕಿದೆಲ್ಲ 3 ಮಾರ್ಕ್ಸ್ ಅಂಡರಲ್ಲೇ ತೊಗೊಂಡೆ. ಸಬ್ ಕ್ವಶನ್ ಆಗಿ ಕೇಳಬಾರ್ದು ಅಂತಿಲ್ಲ, ಕೇಳಬಹುದು ಮಕ್ಕಳ. ಇನ್ನೊಂದು ಹೇಳ್ತಿದ್ದೀನಿ, ಪ್ರಾಕ್ಟೀಸ್ ಅಂತೂ ಮಾಡಿ. ಯಾಕಂದರೆ ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಕೆಲವೊಂದು ಮರ್ತೋಗೋ ಚಾನ್ಸಸ್ ಇರುತ್ತೆ. ಪ್ರಾಕ್ಟೀಸ್ ಮಾಡಿದರೆ ಅಟ್ಲೀಸ್ಟ್ ಇದು ಎಲ್ಲೋ ಹೋಗಿದ್ದಾಗ ಎಕ್ಸಾಮಲ್ಲಿ ಬರ್ಕೊಂಡು ಹೋಗ್ಬಿಡ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ಗಿಂತ ಮುಂಚೆ ಟೈಮ್ ಜಾಸ್ತಿ ತೊಗೊಳ್ತಿದ್ರು ಪರವಾಗಿಲ್ಲ, ಕಾನ್ಷಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಬ್ಲಮ್ಸು ಕೆಲವೊಂದು ಇನ್ಕ್ಲೂಡ್ ಮಾಡಿದ್ದೀನಿ ಈ ಸಲ. ಪ್ರಾಬ್ಲಮ್ಸು ಬೇಕಿದ್ರೆ PDF ಅಂತ ನೀವು ಕಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಕಳಿಸ್ಕೊಡ್ತೀವಿ. ಅಥವಾ ನಿಮ್ಗೆ ಇನ್ನೂ ಆಪ್ಷನ್ಸ್ ಇದೆ, ಬರೀ ಸ್ಕ್ರೀನ್ಶಾಟ್ಸ್ ತೊಗೊಂಡು ಗ್ಯಾಲರಿ ತುಂಬಿಸ್ಕೊಳ್ಳಿ, ಅದೂ ಆಪ್ಷನ್ ಇದೆ. ಓಕೆ, ಸೊ ಈ ಪ್ರಾಬ್ಲಮ್ಸ್ನ ಅನಾಲಿಸಿಸ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಸೆಷನಲ್ಲಿ ನಾನು ಮತ್ತೆ ಯಾವಾಗಾದ್ರೂ ತೊಗೊಂಡು ಬಂದರೂ ಬರ್ಬೋದು, ಓಕೆನಾ. ಮತ್ತೆ ಹೇಳ್ತಿದ್ದೀನಿ, ಯಾವುದೇ ಮೂಮೆಂಟಲ್ಲಿ ತುಂಬ ಕಷ್ಟ ಆಗ್ತಿದೆ ಅಂದಾಗ, ಕಾಲೇಜಲ್ಲಿ ಏನೂ ಆಗ್ತಿಲ್ಲ, ಬೇರೆ ಆಪ್ಷನ್ ಇಲ್ಲ ಅಂದಾಗ ನಾವಿದ್ದೀವಿ ಅಂತ ಮರಿಬೇಡಿ. ವಿಜೇತ KCET 360 ಡಿಗ್ರಿ ಇಂಟಿಗ್ರೇಟೆಡ್ ಅಂತಿದೆ ಕೋರ್ಸು. ಇದರಲ್ಲಿ 360 ಡಿಗ್ರಿ ಅಂದರೆ ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಆಗಿದೆ ಅಂತ. ಸೊ ಸೆಕೆಂಡ್ PUC ಅವ್ರಿಗೆ ಇದು ಒಳ್ಳೆ ಆಪ್ಷನ್ ಅನ್ಕೊಬೋದು. ಸೊ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮ ಜೊತೆ ಕೋಆರ್ಡಿನೇಟ್ ಆಗಿ ಬ್ಯಾಚಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ಇವಾಗ ಬರ್ತಿರೋ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಗುಡ್ ಲಕ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.